ಧನುರಾಶಿ ಗುರುಜಿ, ಧನುರಾಶಿಯವರಿಗೆ 2025ರ ಇಸವಿ ಒಳ್ಳೆ ಟೈಮ್ ತಂದು ಕೊಡುತ್ತಾ ಅಥವಾ ಏನಾದ್ರು ಕಷ್ಟ ನಷ್ಟ ಸಂಭವಿಸೋ ಸಾಧ್ಯತೆ ಇದೆಯಾ ಅಂತ? ಧನುಸ್ಸು ರಾಶಿ 9ನೇ ರಾಶಿ. ನಾವು ಕಾಲಪುರುಷನ ಅಂಗದ ಪ್ರಕಾರ 9ನೇ ರಾಶಿ. ಮೇಷರಾಶಿಗೆ ಅದು ಭಾಗ್ಯ ರಾಶಿ ಅಂತ ಹೇಳ್ತೀವಿ. ಹ್ಮ್. ಹೇಗಿರುತ್ತೆ ಅಂದ್ರೆ ಒಂದೇ ಮಾತಿನಲ್ಲಿ ಮುಗಿಸ್ಬಿಡ್ತಾರೆ. ಅಂದ್ರೆ ಬಾಣ ಬಿಟ್ರೆ ಹೇಗಿರುತ್ತೆ ಅದು ಹೋಗಿರೋದು ವಾಪಸ್ ಬರಲ್ಲ. ಅದೇ ರೀತಿ ಅವ್ರ ಮಾತು ಸಹ ಅದೇ ಇರುತ್ತೆ. ಆದ್ರೆ ನೇರ ದಿಟ್ಟ ನಿರಂತರ ಅಂತೀವಲ್ಲ ಆ ರೀತಿ ಅವ್ರ ಮಾತುಗಳಾಗಿರುತ್ತೆ. ಯಾರೇ ಒಂದೇನೋ ಹೇಳಿದ್ರು ಅಂತ ಇಟ್ಕೊಳ್ಳಿ, ಅವ್ರು ಹೇಳಿದ ತಕ್ಷಣ ಅದಕ್ಕೆ ರೆಡಿ ಇರೋದು ಒಂದು ಉತ್ತರ ರೆಡಿ ಇರ್ತದೆ. ಆ ಧನುಸ್ಸು ರಾಶಿಯಲ್ಲಿ ಮಂಡಮೂಲ ನಕ್ಷತ್ರ ಇರ್ತದೆ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಅದರಲ್ಲಿ ಪ್ರಮುಖವಾಗಿ ಸರಸ್ವತಿಯ ನಕ್ಷತ್ರವೇ ಈ ಮೂಲ ನಕ್ಷತ್ರವಾಗಿರ್ತದೆ. ಹ್ಮ್. ಆ ಕಾರಣದಿಂದ ಏನ್ ಹೇಳ್ತದೆ, ಅವ್ರ ಮಾತುಗಳು ಒಂದೇ ಮಾತು. ಯಾಕೆ ಅದರಲ್ಲಿ ಎರಡು ಮಾತಿಲ್ಲ, ಒಂದೇ ಮಾತಲ್ಲಿ ಮುಗಿಸ್ತೀವಿ. ಆದರೆ ಅವರ ಮನಸ್ಸಿರುತ್ತಲ್ಲ, ಅದು ಸ್ವಲ್ಪ ಚಂಚಲವಾಗಿರ್ತದೆ. ಮಾತಾಡೋದು ಆಡ್ಬಿಟ್ಟಿರ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ, ನಾನು ಹಂಗೆ ಹೇಳ್ಬಾರ್ದಾಗಿತ್ತೇನೋ ಅನ್ನೋ ಕ್ವಶನ್ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು. ಯಾಕೆಂದ್ರೆ ದ್ವಿಸ್ವಭಾವ ರಾಶಿ ಆಗಿರ್ತದೆ. ಇದು ಅವರ ಗುಣಧರ್ಮ. ಇನ್ನು ಸಾಕಷ್ಟು 1200 ಕಾರಕತ್ವಗಳಿರುತ್ತದೆ ಒಂದು ರಾಶಿಗೆ. ಆದರೆ ನಾವು ಇವಾಗ ಗೋಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ಗೋಚಾರವನ್ನ ಗಮನಿಸೋಣ. ಹ್ಮ್. ಧನುಸು ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ಮಾಡ್ತಾನೆ. ಅದೇ ರೀತಿ ಚತುರ್ಥದಲ್ಲಿ ಶನಿ ಮಹಾತ್ಮರ ಸಂಚಾರ, ಸಮಸಪ್ತಮದಲ್ಲಿ ಗುರುವಿನ ಸಂಚಾರ ಮಾಡ್ತಾರೆ. ಅದೇ ರಾಹುವಿನ ಸಮಸಪ್ತಮಕ್ಕೆ ಕೇತುವಿನ ಒಂದು ಸಿಂಹದಲ್ಲಿ ಸಂಚಾರ ಮಾಡುವಂಥದ್ದು ಇರುತ್ತದೆ. ಏನು ಹೇಳ್ತದೆ ಶಾಸ್ತ್ರ? ಧನುವಿನಿಂದ ತೃತೀಯ ಅಂದರೆ ಕಮ್ಯುನಿಕೇಶನ್, ಹ್ಯೂಜ್ ಕಮ್ಯುನಿಕೇಶನ್ಸ್. ಏನೋ ದೊಡ್ಡ ದೊಡ್ಡವ್ರ ಕೈ ಸೇರುವಂಥದ್ದು, ದೊಡ್ಡ ದೊಡ್ಡ ಫಾರಿನ್ ಯೋಗ ಮಾಡ್ಕೊಳ್ಳೋದು, ಫಾರಿನ್ಗೆ ಹೋಗಿ ಬರ್ಬೋದು, ಅಥವಾ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಪಲ್ಲಟ ಆಗುವಂಥದ್ದು. ನಾವು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದಕ್ಕೆ ಅದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ತೋರಿಸುವಂಥದ್ದು. ಅದೇ ರೀತಿ ಚತುರ್ಥದಲ್ಲಿ ಶನಿ ಮಹಾತ್ಮರ ಸಂಚಾರ. ಏನೇ ಒಂದು ಕೆಲಸ ಮಾಡಿದ್ರು ಅಂದರೆ ಸ್ವಲ್ಪ ಯೋಚಿಸಿ ಮಾತನಾಡಿ, ಸ್ವಲ್ಪ ಯೋಚಿಸಿ ವ್ಯವಹರಿಸಿ. ಅದೇ ರೀತಿ ಯಾವ ಒಂದು ಸೈನಿಂಗ್ ಅಥಾರಿಟಿ ಆಗಿರ್ಬೋದು, ಅಥವಾ ನೀವು ವಾಹನದ ಒಂದು ಯೋಗದ ಬಗ್ಗೆ ಆಗಿರ್ಬೋದು, ಯೋಚಿಸಿ ಮಾಡಬೇಕು. ಯಾರೋ ಬಂದರು ಒಂದು ಶೂರಿಟಿ ಹಾಕ್ಬಿಟ್ಟು ಕಳಿಸ್ಬಿಡೋದು ಮಾಡಬಾರ್ದು. ಯೋಚನೆ ಮಾಡಿ ಸೈನ್ ಮಾಡಬೇಕು, ಯೋಚನೆ ಮಾಡಿ ಶೂರಿಟಿ ಹಾಕಬೇಕು. ಅದೇ ರೀತಿ ತಾಯಿ ಮತ್ತು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಧನುಸು ರಾಶಿಯ ತಾಯಿ ತಂದೆಯರಲ್ಲಿ ಸ್ವಲ್ಪ ಸಣ್ಣ ಪಟ್ಟ ವ್ಯತ್ಯಾಸಗಳು ಸಹ ಕಾಣುವಂಥ ಸಾಧ್ಯತೆ ಇರುತ್ತೆ. ಗುರುವಿನ ಬಲ ಅತಿ ಹೆಚ್ಚಿನ ಶುಭ ಫಲವನ್ನು ಕೊಡುತ್ತೆ. ಯಾವುದೋ ಒಂದು ಎಲ್ಡಪ್ ಆಗಿರ್ತದೆ, ಹ್ಮ್. ಬಿಸ್ನೆಸ್ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಮನೆ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಆಫೀಸ್ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಕಾಲೇಜ್ ವಿಚಾರ ಆಗಿರ್ಬೋದು, ಅಥವಾ ನಾನು ಫಾರಿನ್ ಯೋಗ ಇರಬೇಕಾಗಿತ್ತು, ಯಾಕೆ ಆಗಲಿಲ್ಲ, ನಾನು ಒಂದು ಒಳ್ಳೆ ಕೆಲಸಕ್ಕೆ ಜಂಪ್ ಆಗಬೇಕಾಗಿತ್ತು, ಅಲ್ಲೇ ಸುತ್ತೊಡಿತಾ ಇದ್ದೀನಿ, ನನ್ನ ಪೊಸಿಷನ್ ಬೇರೆ ಇತ್ತು, ನನಗಿಂತ ಕಮ್ಮಿದ್ದವರೆಲ್ಲ ಮೇಲೋಗಿದ್ದಾರೆ, ನಾನು ಇನ್ನೂ ಇಲ್ಲೇ ಇದ್ದಂಗೆ ಇದ್ದೀನಿ. ಇದೆಲ್ಲ ಯಾವ ಪ್ರಶ್ನೆ ಇರ್ತದೋ ಅದಕ್ಕೆಲ್ಲ ಖಂಡಿತವಾಗ್ಲೂ ಉತ್ತರ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತನ್ನ ರಾಶಿಯನ್ನು ತಾನೇ ನೋಡ್ತಾ ಇದ್ದಾನೆ ಗುರುಭಾವನ ಸಮಸಪ್ತಮದಿಂದ ಅದ್ಭುತವಾದಂಥ ಫಲವನ್ನು ಕೊಡ್ತಾನೆ. ಅದರೊಟ್ಟಿಗೆ ಶನಿ ಮಹಾತ್ಮನೂ ಸಹ ನೋಡ್ತಾರೆ. ಆಗ ಕೇತುವಿನ ದರ್ಶನವೂ ಸಹ ಆಗುತ್ತೆ. ಇಷ್ಟು ಗ್ರಹಗಳು ಆ ರಾಶಿಯ ಮೇಲೆ ಇದ್ದಾಗ ಸ್ವಲ್ಪ ಫಲ ಶುಭ ಫಲವೇ ಆಗಿರುತ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಸರಿ ಗುರುಜಿ, ಇನ್ನು ಯಾವ ದೇವರ ಆರಾಧನೆ ಮಾಡಿದ್ರೆ ಈ ಶುಭ ಫಲಗಳು ಹೆಚ್ಚಾಗುತ್ತೆ? ಆರಾಧನೆ ವಿಚಾರಕ್ಕೆ ಬಂದರೆ ಮಹಾಗಣಪತಿಯ ಆರಾಧನೆ, ದುರ್ಗೆಯ ಒಂದು ಆರಾಧನೆ ಮುಖ್ಯವಾಗಿರ್ತದೆ. ಹ್ಮ್. ಇನ್ನು ಅವರಲ್ಲಿ ಏನು ಹೇಳೋದೇ ಬೇಕಲ್ಲ, ಮನಸ್ಸಿನಲ್ಲಿ ಸದಾ ಯಾವುದಾದ್ರೂ ಒಂದು ದೇವರ ಆರಾಧನೆ ಇದ್ದೇ ಇರ್ತದೆ. ಧನುಸು ರಾಶಿಯವರು ಅದೊಂದು ವಿಶೇಷ. ಧನುಸು ರಾಶಿಯವರಿಗೆ ನಾನು ಯಾವ್ದಾರೋ ಒಂದು ದೇವ ಸ್ಮರಣೆ ಮಾಡಲೇಬೇಕು ಅಂದ್ಕೊಂಡು ಯಾವ ಒಂದು ಕೆಲಸ ಮಾಡಿದ್ರು ಮಾಡುವಂಥದ್ದು. ಸೊ ಈ ಮಹಾಗಣಪತಿ ಆರಾಧನೆ ಮತ್ತು ದುರ್ಗೆ ಆರಾಧನೆ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ರಾಹು ದಶದ ಬಗ್ಗೆ ಹೇಳೋದಾದ್ರೆ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿ ರಾಹು ದಶ ಕಾಡ್ಲಿದೆ ಅಂತ? ಧನುಸ್ಸು ರಾಶಿಯವರಿಗೆ ರಾಹು ದಶೆ ಬಂದರೂ ಸಹ ಏನು ಹೇಳ್ತದೆ ಅಂದರೆ, ರಾಹು ಧನುಸ್ಸು ರಾಶಿಯವರಿಗೆ ಅಷ್ಟು ಒಳ್ಳೆಯದಲ್ಲ. ಅವರು ವೈಯಕ್ತಿಕ ಜಾತಕದಲ್ಲಿ ಏನಾದರೂ ರಾಹು ಸ್ಥಿತ ಸ್ಥಾನವನ್ನು ಅಂದರೆ ಯಾವ ಭಾವದಲ್ಲಿ ಸ್ಥಿತನಾಗಿರ್ತಾನೋ ಅದರ ಆಧಾರವನ್ನು ಪ್ರಮುಖವಾಗಿ ನೋಡಬೇಕಾಗತ್ತೆ. ಎಲ್ಲರೂ ಏನು ಅನ್ಕೊಂತಾರೆ, ರಾಹು ದಶೆ ಬಂದ್ಬಿಟ್ಟಿದೆ, ನನಗೆ ಕೇಡು ಬಂದ್ಬಿಟ್ಟಿದೆ ಅಂದರೆ. ರಾಹು ದಶೆ ಬರೋಕ್ಕಿಂತ ಮುಂಚೆ ಕುಜ ದಶೆ ಇರ್ತದೆ. ಹ್ಮ್. ಕುಜ ದಶೆಯಿಂದ ರಾಹು ದಶೆಗೆ ಹೋಗ್ಬೇಕಾದ್ರೆ ಪ್ರಮುಖವಾಗಿ ಕುಜರಾಹು ಸಂಧಿ ಶಾಂತಿ ಮಾಡಿಸ್ಕೋಬೇಕು. ಯಾವುದೇ ಒಂದು ನೀವು ಕೇಳಿದಕ್ಕೆ ಇದು ಪ್ರಶ್ನೆ ಅಲ್ಲ. ಆದರೂ ರಾಹು ದಶೆ ಬರೋಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ನಾವು ಕುಜರಾಹು ಸಂಧಿ ಶಾಂತಿಯನ್ನ ಮಾಡಿಸ್ಕೋಬೇಕು. ಹ್ಮ್. ಯಾರೇ ಆಗಲಿ.
ಅದು ಮಾಡಿಸ್ಕೊಂಡಿದ್ದೆ ಆದರೆ, ಯಾಕಂದರೆ ಜನ್ಮದಲ್ಲಿ 3 ಸಂಧಿಗಳು ಬರ್ತವೆ. ಒಂದು ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಒಂದು ಕುಜರಾಹು ಸಂಧಿ ಶಾಂತಿ, ಒಂದು ಶುಕ್ರಾದಿತ್ಯ ಸಂಧಿ ಶಾಂತಿ ಅಂತ ಬರುತ್ತೆ. ಯಾವ ಒಂದು ಜಾತಕದಲ್ಲಿ ನೋಡಿದ್ರು ಅದನ್ನು ಸರ್ವೇಸಾಮಾನ್ಯ ಕಾಣುವಂಥದ್ದು. ಹ್ಮ್. ಅಂಥದ್ರಲ್ಲಿ ಯಾರಿಗೆ ಈ ರಾಹು ದಶೆ ಆರಂಭ ಆಗಿಲ್ಲ, ಇನ್ನೂ ಒಂದು 6 ತಿಂಗಳಿದೆ ಅಂದಾಗಲೇ ಕುಜರಾಹು ಸಂಧಿ ಶಾಂತಿಯನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಫಲವನ್ನು ಕೊಡ್ತಾರೆ. ಆ ತಾಯಿ ದುರ್ಗಾ ಪರಮೇಶ್ವರಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಸಹ ಕೊಡ್ತಾರೆ. ಆ ವೈಯಕ್ತಿಕ ಜಾತಕದಲ್ಲಿ ಲಗ್ನಾಧಿಪತಿಗಳಾಗಿರ್ಬೋದು, ಭಾಗ್ಯಾಧಿಪತಿಗಳಾಗಿರ್ಬೋದು, ಲಗ್ನ ತೃತೀಯ ಸಪ್ತಮ ಪಂಚಮ ಭಾವಗಳಾಗಿರ್ಬೋದು, ಈ ಭಾವಗಳಾಗಿರ್ಬೋದು, ದಶಾಭುಕ್ತಿಗಳಾಗಿರ್ಬೋದು, ಅಥವಾ ಅಷ್ಟಕ ವರ್ಗಗಳಾಗಿರ್ಬೋದು, ಎಲ್ಲವನ್ನೂ ನಾವು ಪರಿಗಣನೆ ಮಾಡಿ ಅವರ ಒಂದು ಫಲವನ್ನು ನಿರೂಪಣೆ ಮಾಡಬೇಕು ಅಂತ ಹೇಳುತ್ತದೆ ಶಾಸ್ತ್ರ. ಸರಿ ಗುರುಜಿ. ಧನು ರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.